ಜಿಯೋ ಮಾಡ್ತಿಂತ ಎಲ್ಲ ಗ್ಲೋಸರಿ ಬಂತು ಮಾಡ್ಕೋಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ಇವತ್ತು 11 o'clock ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಈಗ ಪೂಜೆ ಕೂಡ ಮುಗಿಸ್ಕೊಂಡು ಟಿಫನ್ನ ಮಾಡ್ಕೋಬೇಕು. ಈಗ ಪೂಜೆಗೋಸ್ಕರ ಹೂನ ಹರ್ಕೊಂಬರೋಣ ನಮ್ಮ ಗಿಡದಿಂದ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ನಾನು ಕೂಡ ಟಿಫನ್ನ ಮುಗಿಸ್ಕೊತಾ ಇದ್ದೀನಿ. ಈಗ ಇವತ್ತು ಟಿಫನ್ ಬಂದು ಚಪಾತಿ, ಅಲಸಂದಿ ಪಲ್ಯ, ಹಾಗೆ ಒಂದು ಸ್ವಲ್ಪ ಪಪಾಯ, ಹಾಗೆ ರಾಗಿ ಗಂಜಿ ಕೂಡ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಈಗ ಟಿಫನ್ನ ಮುಗಿಸ್ಕೊತಾ ಇದ್ದೀನಿ. ಹಾಗೆ ನಿನ್ನೆ ವೆಜಿಟೇಬಲ್ಸ್ ತಂದಿದ್ವಲ್ಲ, ಅದನ್ನು ಕೂಡ ಈಗ ಕ್ಲೀನ್ ಮಾಡಿಕೊಂಡು ಫ್ರಿಜ್ಜಿನಲ್ಲಿ ಹಾಕಿಟ್ಕೊಂಡಿದ್ದೆ. ಹಾಗೆ ಕೆಲವೊಂದಿಷ್ಟು ಗ್ಲೋಸರಿ ಖಾಲಿ ಆಗಕ್ಕೆ ಬಂದಿತ್ತು. ಈಗ ಜಿಯೋ ಮಾರ್ಟಿಂದ ಅದನ್ನು ಕೂಡ ಆರ್ಡರ್ ಮಾಡ್ಕೋತಾ ಇದ್ದೀನಿ. ಈ ಜಿಯೋ ಮಾರ್ಟ್ ಹೇಗೆ ಅಂದರೆ, ಇದು ಆನ್ಲೈನ್ ಪೇಮೆಂಟ್ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಬೇಕಾದರೂ ಮಾಡ್ಕೋಬೋದು. ಇದು 10 to 30 ಮಿನಿಟ್ಸ್ ಒಳಗಡೆ ಡೆಲಿವರಿ ಆಗುತ್ತೆ. ಇದು ರಿಲಯನ್ಸ್ ಅಥವಾ ಸ್ಮಾರ್ಟ್ ಬಜಾರ್ ಈ ಥರದ್ರಿಂದನೇ ಅವರು ಜಿಯೋ ಮಾರ್ಟ್ ಅಂತ ಮಾಡ್ಕೊಂಡಿರ್ತಾರೆ. ಅದು ನಮ್ಮ ಏರಿಯಾದಲ್ಲಿ ಕೂಡ ಇದೆ. 100 ರೂಪೀಸ್ ಮೇಲೆ ಯಾವುದಾದ್ರೂ ಗ್ಲೋಸರಿನ ಅಥವಾ ಏನಾದರೂ ತೊಗೊಂಡ್ರೆ ಫ್ರೀ ಡೆಲಿವರಿ ಕೂಡ ಇದೆ. ಹಾಗಾಗಿ ಕೆಲವೊಂದಿಷ್ಟು ಕೋಲ್ಗೇಟು ಇದು ಉದ್ದಿನಬೇಳೆ ಅದೆಲ್ಲ ಖಾಲಿಯಾಗಿತ್ತು. ಹಾಗಾಗಿ ಅದನ್ನು ಈಗ ಆರ್ಡ್ರ್ ಕೂಡ ಮಾಡ್ಕೋತಾ ಇದ್ದೀನಿ. ಅದು ಆರ್ಡ್ರ್ ಮಾಡ್ಕೊಂಡಿದ್ದೆ, ಅದು ಒಂದೇ ಟೈಮ್ ಬರಲಿಲ್ಲ. ಹಾಗಾಗಿ ಅದನ್ನೇ 3-4 ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ.
ನೋಡು ನಾ ವಿಡಿಯೋ ಅಷ್ಟೇ ಲಗಡ್ಸ್ಬಿಡ. ಹೌದು full off, ಮಲ್ಬೇಕಂದ್ರೆ ಫುಲ್ ಆಫ್ ಅಂದ್ರೆ ಫುಲ್ ಆಫ್ ಮಾಡ್ತೀನಿ. ಈ ಥರ ಎಲ್ಲ ಆರ್ಡ್ರ್ ಕೂಡ ಮಾಡ್ಕೊಂಡಿದ್ದೆ. ನಾನಿಲ್ಲಿ ಊಟಕ್ಕೆ ಅಂತ ಟೊಮೆಟೊ ಬಾತ್ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, 2 ಸ್ಪೂನ್ ಆಗಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಕಸೂರಿ ಮೆಂತಿ, ಕರಿಬೇವು, 2 ಏಲಕ್ಕಿ, ಹಾಗೆ 2 ಸ್ಟಾರ್ ಮೊಗ್ಗು, ಸ್ವಲ್ಪ 2 ಸ್ಪೂನಷ್ಟು ಅರಿಶಿನ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಹಾಗೆ 3 ಬೇಡಿಗೆ ಮೆಣಸಿನ್ಕಾಯಿ, ಹಾಗೆ 2 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ. ಇಲ್ಲಿ ಉದ್ದಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಹಾಗೆ 2 ದೊಡ್ಡ ಎಸಳುಗಳಷ್ಟು ಬೆಳ್ಳುಳ್ಳಿ, ಹಾಗೆ 1-2 ಹೋಳಿನಷ್ಟು ಶುಂಠಿ, 2 ಹಸಿಮೆಣಸಿನ್ಕಾಯಿ, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ, ಹಾಗೆ 2 ದೊಡ್ಡದಾಗಿರುವಂಥ ಟೊಮೆಟೊ ಕೂಡ ತೊಗೊಂಡಿದ್ದೀನಿ. ಇಲ್ಲಿ 2.5 ಗ್ಲಾಸಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲೆಯಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡ್ಕೋಬೇಕು. ಈಗ ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ತೊಗೊಂಡಿರುವಂಥ ಚಕ್ಕೆ, 4 ಲವಂಗ, ಹಾಗೆ ಜೀರಿಗೆ, 2 ಸ್ಟಾರ್ ಮೊಗ್ಗು, ಹಾಗೆ ಸ್ವಲ್ಪ ಕರಿಬೇವು, 1 ಸ್ಪೂನ್ ಆಗುವಷ್ಟು ಧನಿಯಾ, ಹಾಗೆ 4-5 ನಾನಿಲ್ಲಿ ಬೇಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಏಲಕ್ಕಿ. ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇವು ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರಿಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಶುಂಠಿ ಕೂಡ ಹಾಕೋತಾ ಇದ್ದೀನಿ. ಹಾಗೆ 1-2 ಹೋಳಷ್ಟು ಬೆಳ್ಳುಳ್ಳಿ ಗಡ್ಡೆನ ನಾನಿಲ್ಲಿ ಹೋಳು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 2-3 ಮೆಣಸಿನ್ಕಾಯಿ. ಇಲ್ಲಿ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಚಿಕ್ಕ ಮಕ್ಕಳು ತಿನ್ನೋದಿದ್ದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಕೂಡ ಚೆನ್ನಾಗಿ ಲೋ ಫ್ಲೇಮ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಮಸಾಲೆನ ಹುರ್ಕೋತಾ ಇದ್ದರೆ ಒಂದು ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿ, ಘಮ 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 ಈ ಥರ. ಹಾಗಾಗಿ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ, ಹೈ ಫ್ಲೇಮೆಲ್ಲ ಇಟ್ಕೊಂಡ್ಬಿಟ್ರೆ ಮಸಾಲೆ ಎಲ್ಲ ಸೀದೋಗಿಬಿಡುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ, ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲ ಹುರ್ಕೊಂಡಿದ್ದಾಯ್ತು. ಈಗ ಇದು ಆರಲಿಕ್ಕೆ ಬಿಡಬೇಕು. ಈಗ ಆರಿದ್ದಾಯಿತು. ಇದನ್ನೆಲ್ಲ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈಗ ಮಿಕ್ಸಿ ಮಾಡಿಕೊಂಡ್ರೆ ಈ ಥರ ಚೆನ್ನಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಈಗ ಒಂದು ಕಡಾಯಿಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು, ಹಾಗೆ ಜೀರಿಗೆ, ಹಾಗೆ ಉದ್ದಗೆ ಹೆಚ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಗೋಲ್ಡನ್ ಕಲರ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ.
ನೋಡಿ ಈ ಥರ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಈ ರೈಸ್ನ ಲಂಚ್ ಬಾಕ್ಸಿಗೆ ಅಥವಾ ಟಿಫನ್ಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೋಬೋದು. ತುಂಬ ರುಚಿಯಾಗಿ ಬರುತ್ತೆ. ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ. ಟೊಮೆಟೊ ಬಾತ್ ಇಷ್ಟಪಡದೇ ಇರೋರು ಕೂಡ ತುಂಬಾ ಇಷ್ಟಪಡ್ತಾರೆ. ಈ ಚಿಕ್ಕ ಮಕ್ಕಳೆಲ್ಲ ಟೊಮೆಟೊ ಅಂದರೆ ಇಷ್ಟಪಡಲ್ಲ, ಆದರೆ ಈ ಥರ ಟೊಮೆಟೊ ರೈಸ್ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಈಗ ಅದಕ್ಕೆ ಕಸೂರಿ ಮೆಂತಿ ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಈಗ ರುಬ್ಕೊಂಡಿರುವಂಥ ಮಸಾಲೆನ ಹಾಕೋತಾ ಇದ್ದೀನಿ. ಇದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಗಲೇ ಹುರ್ಕೊಂಡಿವೆಲ್ಲ, ಹಾಗಾಗಿ ಭಾಳ ಏನು ಫ್ರೈ ಆಗೋ ಟೈಮ್ ತೊಗೊಳಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ. ಈ ಥರ ಎಣ್ಣೆ ಚೆನ್ನಾಗಿ ಬಿಟ್ಕೋಬೇಕು. ಈ ಥರ ಬಿಟ್ಕೊಂಡ ನಂತರ ಅದಕ್ಕೆ ಈಗ ಟೊಮೆಟೊ ಕೂಡ ಹಾಕ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಮೆತ್ತಗೆ ಆಗಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ನ ಇದೇ ಗ್ಲಾಸಿಂದ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ ಇಲ್ಲಿ ನಾನು 4 ಗ್ಲಾಸ್ ನೀರನ್ನ ಹಾಕ್ಕೋತಾ ಇದ್ದೀನಿ. ನೀವೆಷ್ಟು ಅಕ್ಕಿ ತೊಗೊಂಡಿರ್ತೀರ ನೋಡ್ಕೊಳ್ಳಿ, ಅದರ ತಕ್ಕಂತೆ ನೀರನ್ನ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಸ್ವಲ್ಪ ಬೆಲ್ಲವನ್ನು ಕೂಡ ಕುದಿಯುವಾಗೆ ಹಾಕ್ಕೋಬೇಕು. ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಕುದೀತಾ ಇದೆ. ಇದಕ್ಕೆ ಅಕ್ಕಿ ವಾಶ್ ಮಾಡ್ಕೊಂಡಿರುವಂಥ ಅಕ್ಕಿ ಕೂಡ ಹಾಕ್ಕೊಂಡ್ಬಿಟ್ರೆ ಈಗ ಲಿಡ್ನ ಕ್ಲೋಸ್ ಮಾಡ್ಕೊಂಡು 2 ಸೀಟಿ ಹೊಡಿಸ್ಕೊಂಡ್ಬಿಟ್ರೆ ಟೊಮೆಟೊ ಬಾತ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಹಾಕಿ. ಈಗ ಟೊಮೆಟೊ ಬಾತ್ ಕೂಡ ರೆಡಿ ಆಯಿತು. ಈಗ ನಾವು ಮಧ್ಯಾಹ್ನ ಊಟ ಕೂಡ ಮುಗಿಸ್ಕೊಂಡ್ವಿ. ಈ ರೆಸಿಪಿನ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹಾಗೆ ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು. ಇವತ್ತಿನ ಡೇ ನಮ್ದು ಇದಾಗಿತ್ತು. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.